ಈ ವಿಡಿಯೋನ ಪ್ರಸ್ತುತಪಡಿಸ್ತಿರೋರು ಚಾಂದ್ ಪಾಷಾ ಹಿರೇಬೆಣಕಲ್ ಗಂಗಾವತಿ. ಭಾರತದ ಎಲ್ಲ ಜನರಿಗೋಸ್ಕರ ನಾವು ಕ್ಷೇಮವಾಗಿದ್ದೇವೆ, ನೀವು ಹೇಗಿದ್ದೀರಾ? ಕ್ಷೇಮವಾಗಿದ್ದೀರಾ ಎಂದು ಭಾವಿಸಿದ್ದೇವೆ. ಬನ್ನಿ ನಮ್ಮ ವಿಡಿಯೋನ ಶುರು ಮಾಡೋಣ. ಬನ್ನಿ. ನಾವು ಇವತ್ತು ನಮ್ಮ ಊರನ್ನು ಪರಿಚಯಿಸ್ತಿದ್ದೀವಿ ಎಲ್ಲರಿಗೂ. ಎಕ್ಸ್ಪ್ಲೋರ್ ಅಂದರೆ ಎಷ್ಟೋ ಜನಕ್ಕೆ ಪಾಪ ಗೊತ್ತಾಗಲ್ಲ. ಮೊದಲನೇ ಮಾತು ನನಗೆ ಗೊತ್ತಾಗ್ತಿದ್ದಿಲ್ಲ. ಅದನ್ನು ಎಷ್ಟೋ ವೀಡಿಯೋದ ಮೇಲೆ ನೋಡಿದ ಮೇಲೆ ಗೊತ್ತಾಯ್ತು ಅದನ್ನು ಎಕ್ಸ್ಪ್ಲೋರ್ ಅಂತಾರಂತೆ. ಇಲ್ಲ, ನಾವು ಎಕ್ಸ್ಪ್ಲೋರ್ ಮಾಡೋಂಗಿಲ್ಲ. ನಮ್ಮೂರನ್ನು ಎಲ್ಲರಿಗೆ ಪರಿಚಯಿಸ್ತೀವಿ. ನಮ್ಮೂರು ಇಲ್ಲಿಂದ ಸ್ಟಾರ್ಟ್, ಈ ಬೆಟ್ಟದಿಂದ ಸ್ಟಾರ್ಟ್. ಅಂದರೆ ಈ ಬೆಟ್ಟ ಕಾಣ್ತಿಲ್ಲ ಮೇಲೆ, ಅಂದರೆ ನಾವು ಸೇಫಾಗಿ ಬಂದಿದ್ದೀವಿ. ಈ ಗುಡಿ ಮೇಲೆ ಹತ್ತಿ ಎಲ್ಲ ಹೇಳ್ತೀನಿ ಬನ್ನಿ. ಬೆಟ್ಟ ಇದೆ ಅಲ್ವಾ, ಈ ಬೆಟ್ಟದಲ್ಲಿ ಚಿರತೆಗಳಿವೆ. 3 ಚಿರತೆಗಳಿದ್ದು, ಒಂದು ಹಸುವಿನಿಂದ ಸತ್ತಿದೆ, ಅದು ಸಿಕ್ಕಿದೆ. ಇನ್ನೊಂದು ಮೊನ್ನೆ ತಾನೇ ತೋರಿಸಿದ್ರು, ಚಿರತೆ ನಿಂತಿತ್ತು. ನಾವು 3 ವಿಡಿಯೋ ಮಾಡಿ. ಇದಕ್ಕೆ ಜಾಸ್ತಿ ದೂರ ಇಲ್ಲ ನೋಡಿ, ಮಿಡ್ಲ್ ರೋಡ್ ಇದು ಬೆಟ್ಟ. ಹೇಳಕ್ಕೆ ಬರಲ್ಲ, ಮೇಲೆ ಅಣ್ಣ ಇದ್ರೂ ಇರ್ಬೋದು, ಚಿರತೆ ಅಣ್ಣ. ಒಂಥರ ಹೇಳ್ಬೇಕಂದ್ರೆ ಜೀವದ ರಿಸ್ಕ್ ಮೇಲೆ ನಾನು ಈ ಬೆಟ್ಟನ ಹತ್ತುತ್ತಿದ್ದೀನಿ. ನೋಡಮ್ಮ ಬನ್ನಿ, ದೇವರಿದ್ದಾನೆ ಮೇಲೆ, ನಮ್ಮನ್ನು ಉಳಿಸ್ಕೊತಾನೆ. 2ನೇ ವ್ಲಾಗ್ 3ನೇ ವ್ಲಾಗ್ ಮಾಡೋವಂತ. ಇಷ್ಟು ಬೆಳಗ್ಗೆ ಬಂದಿದ್ದೀನಿ, ಮೇಲೆ ಅಂತೂ ಬಂದಿದ್ದೀನಿ. ಹೇಳಕ್ಕೆ ಬರಲ್ಲ, ಸಿಂಹ ಏನಿಲ್ಲ, ಚಿರತೆಗಳು ನಮ್ಮೂರಲ್ಲಿ ಭಾಳ ಕಾಮನ್ ಆಗಿ ಕಂಡುಬಿಟ್ಟಿದ್ದಾವೆ ಆ ಬೆಟ್ಟದಲ್ಲಿ. ತೋರಿಸಿದ್ದೀನಲ್ಲ, ಈ ಬೆಟ್ಟದಲ್ಲಿ ಭಾಳ ಕಾಮನ್ ಆಗಿ ಕಂಡಿದ್ದಾವೆ. ಹೇಳಕ್ಕೆ ಬರಲ್ಲ, ನೀವು ನಮ್ಮ ಜೊತೆ ಇರ್ರಿ, ನಾವು ಯಾವ ಹೆದರಿಕೆನೂ ಇರಲ್ಲ. ನಮ್ಮ ಊರನ್ನು, ನಮ್ಮ ರಾಜ್ಯನ, ನಮ್ಮ ದೇಶನ ಹೇಳೋಕ್ಕಾಗಲ್ಲ. ದೇಶನೂ ಕೂಡ ನಿಮಗೆ ಹತ್ತಿರದಿಂದ ತೋರಿಸ್ತೀನಿ. ಹಾಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಗಾಯ್ಸ್, ನಾವು ವಿಡಿಯೋ ಮಾಡೋಕ್ಕೆ ಟ್ರೈಪಾಡು ತಂದಿಲ್ಲ, ಸೆಲ್ಫಿ ಸ್ಟಿಕ್ಕು ತಂದಿಲ್ಲ. ನಮ್ಮ ಟ್ರೈಪಾಡು ನೋಡ್ತೀರಾ, ಇದೇ ನಮ್ಮ ಟ್ರೈಪಾಡ್. ನೋಡೋಣ ನಿಂದಿರುತ್ತೇನಂತ. ನಮ್ಮ ಟ್ರೈಪಾಡನ್ನು ನಿಂದಿರಿಸಿದ್ದೀವಿ. ಈಗ ವಿಡಿಯೋನ ಆ್ಯಂಗಲ್ ಕರೆಕ್ಟ್ ಬರುತ್ತೆ ಇಲ್ಲ ಅಂತ ನೋಡ್ಕೊಳ್ಳೋಣ, ತಡೀರಿ. ನಮ್ಮದು ಮೊದಲನೇ ವಿಡಿಯೋ ಆಗಿರೋದ್ರಿಂದ ನಮಗೆ ಕ್ಯಾಮ್ರಾಮ್ಯಾನ್ ಯಾರೂ ಸಿಕ್ಕಿಲ್ಲ. ಮುಂದಿನ ಸಲಿಂದ ಬಂದರೆ ಕರ್ಕೊಂಡು ಹೋಗಮ್ಮ. ಇವತ್ತು ನಿಮಗೆ ಹೇಳ್ತಿದ್ದೀವಿ, ತೋರಿಸ್ತಿದ್ದೀವಿ. ಇವತ್ತು ನಿಮಗೆ ತೋರಿಸ್ತಿದ್ದೀವಿ ನಮ್ಮೂರು. ಇದು ಎಲ್ಲಿ ಬರುತ್ತೆ ಅಂತಂದರೆ, ಕರ್ನಾಟಕ ರಾಜ್ಯದಲ್ಲಿರುವ ಕೊಪ್ಪಳ ಜಿಲ್ಲೆಯಲ್ಲಿರುವ ಗಂಗಾವತಿ ತಾಲೂಕಿನಲ್ಲಿರುವ ವೆಂಕಟಗಿರಿ ಹೋಬಳಿ ಕ್ಷೇತ್ರದಲ್ಲಿ ಬರುವ ಚಿಕ್ಕಬೆಣಕಲ್ ಗ್ರಾಮ ಪಂಚಾಯಿತಿ ಕ್ಷೇತ್ರದಲ್ಲಿ ಬರುವ ಹಿರೇಬೆಣಕಲ್. ಈ ಊರ ಹೆಸರು ನೀವು ಮೊದಲನೇ ಬಾರಿ ಕೇಳ್ತಿದ್ರೆ ಈ ಊರ ಹೆಸರನ್ನ ನೆನಪಿಟ್ಕೊಂಬಿಡಿ. ಯಾಕಂದರೆ ಕರ್ನಾಟಕದಲ್ಲಿರುವ 7 ಅದ್ಭುತಗಳು, ಗೋಳಗುಮ್ಮಟೇಶ್ವರ, ಹಂಪಿ ರಥ, ಈ ಥರ 7 ಅದ್ಭುತಗಳು ಏನಿವೆ ಅಲ್ಲ ಕರ್ನಾಟಕದಲ್ಲಿ, ಆ 7 ಅದ್ಭುತಗಳಲ್ಲಿರೋ ಎಲ್ಲ ಅದ್ಭುತಗಿಂತ ಮೊದಲನೇ, ಫಸ್ಟ್, ಸೆಕೆಂಡ್, ಥರ್ಡ್ ಅಂತ ಲೈನ್ ಪ್ರಕಾರ ಬರುತ್ತಲ್ವಾ, ಆ ಪ್ರಥಮ ಸ್ಥಾನ ನಮ್ಮೂರು ಹೊಂದಿದೆ. ಇದರಲ್ಲಿ ಹಿಸ್ಟೋರಿಕಲ್ ಮೊನಮೆಂಟ್ಸ್ ಅಂದರೆ ಐತಿಹಾಸಿಕ ಜಾಗಗಳು 2 ಒಂದೇ ಅನಿಸುತ್ತೆ ನನಗೆ. ಐತಿಹಾಸಿಕ ಜಾಲತಾಣಗಳು
ಅದರಲ್ಲಿ ಮೊದಲನೇ ಸ್ಥಾನ ಹೊಂದಿರುವುದು ನಮ್ಮೂರಿನ ಮೌರ್ಯರ ಮನೆಗಳು ಅಂತ ನಾವು ಹೇಳ್ತೀವಿ. ಅದನ್ನು ಮೌರ್ಯರ ಸಮಾಧಿಗಳಂತ ಈಗ ವಾಪಸ್ಸು ರೀಕ್ಯಾಪ್ ಮಾಡಿ ಅದನ್ನು ಹಾಗೆ ಮಾಡಿದ್ದಾರೆ. ಅದನ್ನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಈ ಬೆಟ್ಟನ ನೋಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಅದ್ರ ಬಗ್ಗೆ ನಾನು ಹೇಳ್ತೀನಿ. ಮತ್ತು ನಮ್ಮ ಗೈಡ್ನವರು ಅಲ್ಲಿರ್ತಾರೆ, ಅವರು ನಮ್ಮೂರವರೇ. ಅವ್ರ ಬಗ್ಗೆನೂ ಆ ಗುಡ್ಡದ ಬಗ್ಗೆನೂ ಎಲ್ಲ ನಿಮ್ಗೆ ಹೇಳ್ತೀವಿ. ಈಗ ಫಸ್ಟ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಅಂತೂ ಮಾಡಿಬಿಡಿ. ಯಾಕಂದರೆ ನಮ್ಮ ಊರಲ್ಲಿರೋ ಎಲ್ಲ ಪ್ರಕೃತಿ ಸೌಂದರ್ಯವನ್ನು ನಮ್ಮೂರಲ್ಲೆಲ್ಲ ನೇಚರನ್ನು ಎಲ್ಲರಿಗೂ ತೋರಿಸ್ಬೇಕು. ಅದಕ್ಕೆ ನಿಮ್ಮ ಚಾಂದ್ ಪಾಷಾ ಅವರು ಸಿದ್ಧರಾಗಿದ್ದಾರೆ. ಚಾಂದ್ ಪಾಷಾ ಅವರು ಇನ್ಸ್ಟಾಗ್ರಾಮ್ದಲ್ಲಿ ನಮ್ಮದು ಗಂಗಾವತಿ ಅಂತ ನಮ್ಮದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅದನ್ನು ಫಾಲೋ ಮಾಡಿ ಪ್ಲೀಸ್, ರಿಕ್ವೆಸ್ಟ್. ನಾವು ಮೇಲೆ ಅಂತೂ ಸೇಫಾಗಿ ಬಂದು ತಲುಪಿದ್ದೀವಿ. ಹಳ್ಳಿ ಹೆಂಗಂದರೆ ಬೆಟ್ಟ ಗುಡ್ಡದ ಮೇಲೆ ಹತ್ತಿ ಬಿಟ್ಟರೆ ನೀವು ಮೌಂಟ್ ಎವರೆಸ್ಟ್ಗಳು ಹತ್ತೋದು ಅವಶ್ಯಕತೆ ಇಲ್ಲ. ಬೇರೆ ಬೇರೆ ಊರಿಗೆ ಹೋಗಿ ನೀವು ಅಡ್ವೆಂಚರಸ್ ಮಾಡೋ ಅವಶ್ಯಕತೆ ಇಲ್ಲ. ನಮ್ಮ ಹಳ್ಳಿಯಲ್ಲಿ ಸುತ್ತಮುತ್ತ ಎಷ್ಟು ಗುಡ್ಡ ಬೆಟ್ಟಗಳಿವೆ ಅಂದರೆ ನಿಮ್ಮ ದೋಸ್ತುಗಳನ್ನು ಕರ್ಕೊಂಡು ಹತ್ತಿಬಿಟ್ರೆ ಅದೇ ದೊಡ್ಡ ಅಡ್ವೆಂಚರ್ ಆಗಿಬಿಡುತ್ತೆ. ಅಷ್ಟು ಬೆಟ್ಟ ಗುಡ್ಡಗಳಿವೆ. ನಮ್ಮೂರಿಗಂತೂ ಬೆಟ್ಟ ಗುಡ್ಡಗಳಲ್ಲಿ ಕಡಿಮೆನೇ ಇಲ್ಲ. ಫುಲ್ ಸುತ್ತಮುತ್ತ ಬೆಟ್ಟ ಗುಡ್ಡಗಳು ಫುಲ್. ಈ ಗುಡ್ಡ ಇದೆಯಲ್ಲ, ಈ ಗುಡ್ಡದ ಹೆಸರು ಬೂದನ ಗುಡ್ಡಪ್ಪ. ಯಾಕಂದರೆ ಅದರೊಳಗೆ ಒಂದು ದೇವರಿದೆ, ಬೂದನ ಗುಡ್ಡಪ್ಪ ಅಂತ. ಗುಡ್ಡದ ನಡುವೆ ಬೆಟ್ಟದ ಗವಿಗಳಲ್ಲಿದೆ. ಅದು ನಾಗರ ಅಮಾವಾಸ್ಯೆ ಕಡೆ ಶನಿವಾರ ಬರುತ್ತಲ್ಲ, ಆವಾಗ ಅಲ್ಲಿ ಮಾಡ್ತಾರೆ ಬೂದನ ಗುಡ್ಡಪ್ಪ ಅಂತ ಜಾತ್ರೆ. ಈ ಈ ಈ ಗುಡಿ ಏನಂತಂದರೆ, ನಾಗರ ಅಮಾವಾಸ್ಯೆಯಲ್ಲಿ ನಾಗಪ್ಪಗೆ ಪೂಜೆ ಮಾಡ್ತಾರಲ್ಲ, ಇಲ್ಲಿ ನಾಗಪ್ಪಂದು ಒಂದು ಮೂರ್ತಿ ಇದೆ. ಅದನ್ನು ಪೂಜೆ ಮಾಡೋಕೆ ನಮ್ಮೂರವರು ಇಲ್ಲೊಂದು ದೊಡ್ಡ ಕಲ್ಲಿದೆ, ಅಲ್ಲಿ ನಿಂತರೆ ಮಸ್ತ್ ವ್ಯೂ ಬರುತ್ತಂತ ಅಂದ್ಕೊಂಡು ಹೋಗ್ತಿದ್ದೀನಿ. ನೋಡೋಣ ಕಲ್ಲು ಹತ್ತಕ್ಕಾಗುತ್ತೆ ಇಲ್ಲ. ನಾವು ಒಂದ್ಸಲ ಸಣ್ಣವರಿದ್ದಾಗ ನಮ್ಮ ಸರ್ಸ್ ಕೂಡ ಬಂದಿದ್ವಿ ಇಲ್ಲಿ ಅಷ್ಟೇ. ಅದಾದಮೇಲೆ ಈಗ ಸೀದಾ ನಿಮಗೋಸ್ಕರ, ಕರ್ನಾಟಕದ ಜನತೆಗೋಸ್ಕರ, ಕಷ್ಟಪಡುವ ಜನರಿಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ಬಚಾಬ. ಆ್ಯಕ್ಟಿಂಗ್ ಏನು ಮಾಡ್ತಿಲ್ಲ, ಹೇಳಕ್ಕೆ ಬರಲ್ಲ. ಚಿರತೆ ಎಲ್ಲಿರ್ತಾವಂತ. ಇನ್ನೊಂದು ಭಾಳ ಧೈರ್ಯಶಾಲಿ ಜನಾಂಗದ ಬಗ್ಗೆ ತೋರಿಸ್ತೀನಿ ನಿಮಗೆ. ಅಷ್ಟು ಧೈರ್ಯ ನನಗೂ ಇರಲ್ಲ, ನಮ್ಮ ಊರವ್ರಿಗೂ ಇರಲ್ಲ, ಇವ್ರಿಗಿರುತ್ತೆ. ಅವ್ರು ಯಾರಂದರೆ ಕುರಿ ಕಾಯೋರು. ಯಾಕಂದರೆ ನಾವೆಲ್ಲರೂ ಊರಾಗಿದ್ದು ಹೆದರ್ತಿದ್ದೀವಿ. ಇವರು ಇಲ್ಲೇ ಆ ಗುಡ್ಡ ಇದೆ ಅಲ್ಲ, ಅದರ ಪಕ್ಕನೇ ಟೆಂಟ್ ಹಾಕ್ತಾರೆ. ಮತ್ತು ಕುರಿಗಳು ಓಪನ್ ಆಗಿರ್ತವೆ, ಚಿರತೆಗಳು ಬರ್ತವೆ. ಅವ್ರ ಟೆಂಟಿಗೆ ಬಂದು ಎಷ್ಟೋ ಸಲ ಚಿರತೆಗಳು ಎಳ್ಕೊಂಡು ಹೋಗಿರೋದನ್ನು ಅವರು ಹೇಳಿದ್ದಾರೆ. ತಮ್ಮ ಕುರಿಗಳನ್ನು ಎಳ್ಕೊಂಡು ಹೋಗಿದ್ದಾರೆ. ಅದಕ್ಕೋಸ್ಕರ ನಾಯಿಗಳನ್ನು ಸಾಕ್ತಾರೆ. ನಾಯಿಗೆ ಚಿರತೆ ಸಿಕ್ಕರೆ ಭಾಳ ಒಂದು ಟೈಪ್ ತುಪ್ಪ ಸಿಕ್ಕಂಗೆ ಅಂತ. ಅದಕ್ಕೋಸ್ಕರ ಅವರು ನಾಯಿ ಕುತ್ತಿಗೆನ ಹಿಡ್ದು ರಕ್ತ ಕುಡಿತಾವೆ ಅಂತ ಕೇಳ್ಪಟ್ಟೆ ನಾನು, ಚಿರತೆಗಳು. ಅದಕ್ಕೋಸ್ಕರ ಇಲ್ಲಿ ಅದಕ್ಕೆ ಕುತ್ತಿಗೆ ಕಡಿಬಾರ್ದಂತ ಮಳೆಗಳನ್ನು ಬಡಿದು, ಅದಕ್ಕೆ ನಾಯಿಗಳಿಗೆ ಮಳೆಗಳನ್ನು ಬಡಿದು ಬೆಲ್ಟ್ ಟೈಪ್ ಮಾಡಿ ನಾಯಿಗೆ ಕೊರಳಲ್ಲಿ ಕಟ್ತಾರೆ ಅವರು. ಅವ್ರದ್ದು ಅಂದರೆ ಅಲ್ಲಿ ತನಕ ಹೋಗಿಲ್ಲ ನಾನು, ಇಲ್ಲಿಂದಾನೇ ತೋರಿಸ್ತೀನಿ. ಅಲ್ಲಿದೆ ಅಲ್ಲ ಟ್ರ್ಯಾಕ್ಟರ್ ಮತ್ತು ಕುರಿಗಳು ಕಾಣ್ತಾ ಇದ್ದಾವಲ್ಲ, ಅವರು. ನೋಡಿ, ಅವ್ರಿಗೂ ಗುಡ್ಡಕ್ಕೂ ಎಷ್ಟು ದೂರ ಇದೆ, ಇಷ್ಟೇ. ಚೆನ್ನಾಗಿ ನೋಡ್ಕೊಳ್ರಪ್ಪ. ನಮ್ಮೂರಿನ ಒಂದನೇ ವ್ಲಾಗ್ ನಾನು ಮಾಡಿದ್ದು. ಇನ್ನು ನಮ್ಮೂರ ಬಗ್ಗೆ ಭಾಳಷ್ಟು ಕ್ಯೂರಿಯಾಸಿಟಿ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ನಮ್ಮೂರನ್ನು ಇನ್ನೂ ಹತ್ತಿರದಿಂದ ತೋರಿಸ್ತೀವಿ. ಇನ್ನೊಂದು ಏನಿದೆ, ಇದು ಹೊಸ ಹಿರೇಬೆಣಕಲ್ ಮಿಡಲ್, ಇಲ್ಲಿ ಕಟ್ ಆಫ್ ಆಗುತ್ತೆ ನಮ್ಮೂರಿಗೆ ಬರೋ ದಾರಿ. ಎಷ್ಟೋ ಜನ ದಾರಿ ತಪ್ಪಿ ಬೇರೆ ಊರಿಗೆ ಹೋಗ್ಬಿಡ್ತಾರೆ. ನಮ್ಮ ಹಿಂದಿನ ಊರಿದೆ ಒಂದು ಚಿಕ್ಕಬೆಣಕಲ್ ಅಂತ, ಅಲ್ಲಿ ಹೋಗ್ತಾರೆ, ಅಲ್ಲಿ ಹೋಗಿ ಹುಡುಕ್ತಾರೆ ದಾರಿ. ಇದು ನಮ್ಮ ಊರು ಎಲ್ಲಿ ಬರುತ್ತಂದರೆ, ಇಲ್ಲಿ ದಾಸನಾಳ ಅಂತ ಒಂದು ಊರು ಬರುತ್ತೆ. ಅದಾದಮೇಲೆ ನಾನು ಹೇಳಿದ್ನಲ್ಲ ಹೊಸ ಹಿರೇಬೆಣಕಲ್ ಅಂತ, ಅದಾದ ನೆಕ್ಸ್ಟ್ ಒಂದು ಕ್ರಾಸ್ ಬರುತ್ತೆ. ಆ ಕ್ರಾಸೇ ನಮ್ಮ ಹಿರೇಬೆಣಕಲ್ ಕ್ರಾಸ್. ನಿಮ್ಗೆ ಅಷ್ಟು ಗೊತ್ತಾಗಿಲ್ಲ ಅಂದರೆ ಇಲ್ಲಿ ಒಂದು ಡಾಬಾ ಇದೆ ಮತ್ತು ಬಸ್ ಸ್ಟ್ಯಾಂಡ್ ಇದೆ. ಬಸ್ ಸ್ಟ್ಯಾಂಡ್ ಅಲ್ಲ,
ಬಸ್ ತಂಗುದಾಣ ನಿಂದಿರುತ್ತೆ. ಬಸ್ ಅಲ್ಲಿ ಹೆಸರಿಗಷ್ಟೇ ಇದೆ, ಅದು ನಿಂದ್ರಲ್ಲ ಬಸ್ಸು. ಹಿಂಗೆ ಸೀದಾ ಒಂದು ದಾರಿ ಇದೆ, ಆ ಸೀದಾ ದಾರಿ ನಡ್ಕೊಂಡು ಬಂದುಬಿಟ್ರೆ ಆಗೋ ಅಲ್ಲಿ ಹೋಗ್ತಿದೆಯಲ್ಲ ನಮ್ಮೂರಿಗೆ ದಾರಿ, ಅದೇ ನಮ್ಮೂರು. ಊರಿನ ಫಸ್ಟಲ್ಲೇ ನಮ್ಮ ಮನೆ ಇದೆ. ನಿಮ್ಗೆ ಏನಾದರೂ ಕೊಲಾಬ್ರೇಟ್ ಮಾಡಬೇಕಂದ್ರೆ ನನಗೆ ಮೆಸೇಜ್ ಮಾಡಿ, ಕೊಲಾಬ್ರೇಟ್ ಮಾಡಿ. ಇನ್ಸ್ಟಾಗ್ರಾಮ್ನಲ್ಲಿದೆ ನಮ್ಮದು ಇನ್ಸ್ಟಾಗ್ರಾಮ್ ಐ ಡಿ, ನಮ್ಮದು ಸ್ಪೇಸ್ ಗಂಗಾವತಿ ನಮ್ಮದು ಗಂಗಾವತಿ ನೋಡ್ಕೊಂಬಿಡಿ. ಹತ್ತೊತ್ನಾಗ ಹೆಂಗೆ ಹತ್ತಿಬಿಟ್ನೆ, ಇಳಿಯತ್ನಾಗ ಹೆಂಗೆ ಇಳಿಬೇಕು? ಯಪ್ಪ ಅಪ್ಪ, ಇಳಿದೆ ಉಳಿದೆ. ಹಿರೇಬಣ್ಕಲ್ ಜನ, ನನ್ನ ವಿಡಿಯೋ ನೋಡಿದವರು ಮತ್ತು ಗಂಗಾವತಿ ಜನ, ಇವ್ರಿಗೆ ಹೇಳೋದೇನೆಂದರೆ, ಈ ವಿಡಿಯೋನ ಶೇರ್ ಮಾಡಿ. ನಮ್ಮೂರಲ್ಲೂ ಇಂತಿಂಥ ಪ್ಲೇಸ್ಗಳಿವೆ, ನೀವು ಅಲ್ಲಿ ಹೋಗೋದ್ಕಿಂತ ಇಲ್ಲಿ ಬಂದು ನೋಡಿರಿ. ನಮ್ಮೂರನ್ನು ಪ್ರವಾಸಿಗರ ತಾಣ ಮೊದಲೇ ಇದೆ, ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಮಾಡೋಣ. ನಮ್ಮ ಕರ್ನಾಟಕನ ನಾವು ಎಕ್ಸ್ಪ್ಲೋರ್ ಮಾಡ್ತಿದ್ದೀವಿ. ಗಣೇಶ್ ಸರ್ ಅವ್ರದ್ದು ಒಂದು ಹಾಡಿಲ್ಲ ಇದೆಯಲ್ಲ, ಮದುವೆ ಮನೆ, ಅದರಲ್ಲಿ ಸಾಂಗ್ ಇದೆಯಲ್ಲ. ಬಟ್ ಟೈಮ್ ಆಯಿತು, ಮನೆಗೆ ಹೋಗೋಣ. ಒಂದೆರಡು ಫೋಟೋ ಎಲ್ಲಾದರೂ ಇಳಿದು ಹೋಗೋಣ ಚೆನ್ನಾಗಿ. ಪ್ರೊಫೈಲ್ಗೆ ಹಾಕೋಕ್ಕೆ ಬರುತ್ತೆ ಒಂದೆರಡು ಫೋಟೋ. ಥ್ಯಾಂಕ್ಸ್ ಎಲ್ಲರಿಗೆ ನಮ್ಮ ವಿಡಿಯೋ ನೋಡ್ತಿದ್ದದಕ್ಕೆ. ಬನ್ನಿ. ಇದನ್ನು ಸಹಸ್ರಪದಿ ಅಂತಾರೆ, ಅಂದರೆ 1000 ಕಾಲುಗಳಿರುತ್ತೆ. ಸಹಸ್ರಪದಿ. ಶತಪದಿ ಅಂದರೆ 100 ಕಾಲು ಇರುತ್ತೆ. ಇದನ್ನು ಸಹಸ್ರಪದಿ ಅಂತಾರೆ. ನಾವು 2 ಕಾಲಿದ್ದೇವೆ, ಇದ್ರೂ 1000 ಕಾಲಿದೆ. ಯಾರಿಗಾದ್ರೂ ಡೌಟ್ ಇದೆ ಅಂತಂದರೆ ಬಂದು ಎಣಿಸ್ಬೋದು. ಇದು ನಿಮಗೆ ಈ ಬೆಟ್ಟದಲ್ಲಿ ಭಾಳ ರೇರಾಗಿ ಸಿಗುವಂಥ ಅವಳು. ನಿಮ್ಮ ಕಣ್ಣಿಗೆ ಸಿಕ್ಕರೆ ನೀವು ಸುಮ್ಮನೆ ಎಣಿಸ್ರಿ, ಅದಕ್ಕೆ ತೊಂದರೆ ಕೊಡಬೇಡ್ರಿ. ಇದು ನಾವು ತೊಂದರೆ ಕೊಡ್ತಿದ್ದೀವಿ, ಅದಕ್ಕೆ ಬಾಯ್ ಅವಳು. ಈ ವಿಡಿಯೋನ ಮಾಡಬೇಕಂದ್ರೆ ಭಾಳ ಕಷ್ಟಪಟ್ಟಿದ್ದೀನಿ. ಭಾಳ ಕಷ್ಟ, ನಮ್ಮ ಜನ್ರೇಷನಿಗೋಸ್ಕರ ಭಾಳ ಕಷ್ಟ. ಅಂದರೆ ಏನು ಗೊತ್ತಾ? ಬೆಳಗ್ಗೆ 5 ಗಂಟೆಗೆ ಹೇಳೋದು ಭಾಳ ಕಷ್ಟದ ಮಾತು. ಎರಡನೇ ಮಾತು, ನಮ್ಮೂರಿಂದ 3 ಕಿಲೋಮೀಟ್ರ್ ತನಕ, 3 ಅಲ್ಲ 2 ಅಥವಾ 1.5 ಕಿಲೋಮೀಟ್ರ್ ನಡ್ಕೊಂಡು ಬರಬೇಕು. ಪ್ಲಸ್ ಈ ಬೆಟ್ಟನ ಒಬ್ಬರೇ ಹತ್ತೋದು, ಯಾಕಂದರೆ ಇಲ್ಲಿ ಹೇಳಿದ್ದೇನಲ್ಲ ಚಿರತೆ ಇದೆ. ಅದು ಅಷ್ಟೆಲ್ಲ ಆದಮೇಲೆ ಇಲ್ಲಿ ತನಕ ಬಂದಿದ್ದೀವಿ ಅಂದರೆ ಭಾಳ ಕಷ್ಟದ ಕೆಲಸ. ಇನ್ನೊಂದು ಮಾತೇನೆಂದರೆ, ನಮ್ಮ ಅಪ್ಪಗೆ ಹೇಳಿಲ್ಲ. ನಮ್ಮ ಅಪ್ಪಗೆ ಗೊತ್ತಾದರೆ ನನಗೆ ಕೆರ ಹರಿತವೆ, ಹೇಳಕ್ಕೆ ಬರಲ್ಲ. ನಮ್ಮಪ್ಪ ಭಾಳ ಒಳ್ಳೆಯವರು, ಸುಮ್ಮನೆ ಆಗಿಬಿಡ್ತಾರೆ. ಆಮೇಲೆ ನೋಡೋಣ, ನಮ್ಮಪ್ಪ ಅವರು ದಾರಿಲಿ ಸಿಗ್ತಾರ ಅನ್ಸೋದು ನನಗೆ. ಎಲ್ಲರಿಗೂ ನಮ್ಮ ವಿಡಿಯೋ ನೋಡಿದವರಿಗೆ ಎಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋ ಮತ್ತು ಟೈಮ್ ಭಾಳ ಚೆನ್ನಾಗಿದೆ. ಯಾವ ಚಿರತೆನೂ ಇದ್ದಿಲ್ಲ. ಮೇಲೆ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ವಿಡಿಯೋ ಮಾಡೋದು ಮುಗೀತು, ಕೆಳಗೆ ಇಳಿತಿದ್ದೀನಿ. ಇದಕ್ಕೆ ವಾಕೇಬಲ್ ಆಗಬೇಕಂತ, ಎಲ್ಲರಿಗೆ ಹತ್ತಕ್ಕೆ ಇಳಕ್ಕೆ ಇರಬೇಕಂತ ನಮ್ಮೂರವರು JCB ಕರೆಸಿ, ಆ JCBಯಿಂದ ಇದಕ್ಕೆ ದಾರಿ ಮಾಡಿದ್ದಾರೆ. ನಡ್ಕೊಂಡು ಹೋಗೋರಿಗೆ, ನಡ್ಕೊತ ಬರೋರಿಗೆ, ಅಜ್ಜಿಗಳಿಗೆ, ವೃದ್ಧರಿಗೆ, ಮಕ್ಕಳಿಗೆ, ಎಲ್ಲರಿಗೆ, ಹೆಣ್ಮಕ್ಕಳಿಗೆ, ಗಂಡು ಮಕ್ಕಳಿಗೆ ಎಲ್ಲರೂ ಅನುಕೂಲ ಆಗಿರ್ಬೇಕು. ಇಲ್ಲಿ ಬರಬೇಕು, ಬಂದು ನಾಗರಮಾವಾಸ್ಯೆ ದಿನ ಈಗ ಅಪ್ಪನ ಪಾಲು ಅಮ್ಮನ ಪಾಲು ಅಂತ ಹಾಕೋ ಬದಲು ಅವ್ರವ್ರು ಬಂದು ತಮ್ಮ ಪಾಲಿಂದೆಲ್ಲ ಹಾಲು ಹಾಕಿ ಹೋಗ್ಬೇಕಂತ ಇದನ್ನು ಜಾಗನ ಎಷ್ಟು ಚೆನ್ನಾಗಿ ಎಲ್ಲ ಮಾಡಿದ್ದಾರೆ. ಈ ಜಾಗನ ಇವತ್ತು ನಾವು ತೋರಿಸಿದ್ದೀವಿ. ಈಗ ಮನೆಗೆ ಹೋಗ್ತಿದ್ದೀವಿ. ಬೆಳಿಗ್ಗೆ ನಮ್ಮ ಮಮ್ಮಿ ಹೋಗೋತ್ತಾಗ ಖಾಲಿ ಹೊಟ್ಟೆಲ್ಲ ಹೋಗಬೇಡ, ಹಾಲು ಕುಡಿದು ಹೋಗಂತ ಹಾಲು ಬಿಸಿ ಮಾಡಿ ಕೊಟ್ಟಿದ್ರು. ಹಾಲು ಕುಡಿದು ಬಂದಿದ್ದೀವಿ. ಈಗ ಹೋಗಿ ನಾಷ್ಟ ಮಾಡಬೇಕು. ನೀವು ನಾಷ್ಟ ಮಾಡಿ, ಅಥವಾ ಈಗದು ಊಟದ ಸಮಯಲ್ಲಿ ನೋಡ್ತಿದ್ದೀರಿ ಅಂದರೆ
ಇದು ನೋಡಿದ ಮೇಲೆ ಊಟ ಮಾಡಿ ಚೆನ್ನಾಗಿ ಮಕ್ಕಂದಿರಿ. ನಮ್ಮ ವಿಡಿಯೋಗೆ ಇಷ್ಟ ತನಕ ನಿಮ್ಮ ಪ್ರೀತಿ ತೋರಿಸಿ ನೋಡಿದ್ದಕ್ಕೆ ಧನ್ಯವಾದಗಳು, ಹೃತ್ಪೂರ್ವಕ ಧನ್ಯವಾದಗಳು, ಮನಸ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ಸ್ ಫ್ರಮ್ ಮೈ ಬಾಟಮ್ ಆಫ್ ಹಾರ್ಟ್.